ಸಂತಾಪುರ್ ಎಂಬ ಊರಲ್ಲಿ ಬಿಂದು ಎಂಬ ಮಹಿಳೆ ಹಪ್ಳನ ಮಾರಿ ತನ್ನ ಮನೇನ ನೋಡ್ಕೊಳ್ತಾ ಇದ್ಲು. ಒಂದಿನ ಬಿಂದು ಹಪ್ಳ ಮಾರ್ತಿರುವಾಗ ಆಗ ಬಿಂದು ಹತ್ರ ಆ ಊರಲ್ಲಿರೋ ಒಬ್ಬ ವ್ಯಕ್ತಿ ರಾಕೇಶ್ ಅವಳ ಹತ್ರ ಬಂದು ಹೇಳ್ತಾನೆ, ಬಿಂದು ಅಕ್ಕ, ನನಗನ್ನಿಸ್ತದೆ ನಮ್ಮ ಊರಲ್ಲಿ ಸ್ಕೂಲ್ ಓಪನ್ ಆಗೋದೇ ಇಲ್ಲ ಅಂತ. ರಾಕೇಶ್ ಅವರೇ, ಇದೇನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದೀನಿ ಅಕ್ಕ. ಸರ್ಕಾರದ ಕಡೆಯಿಂದ ಕೆಲವು ಜನ ಸ್ಕೂಲ್ನ ಕಟ್ಟಿಸ್ಬೇಕು ಅಂತ ಊರಿಗೆ ಬಂದಿದ್ರು. ಆದ್ರೆ ಅವ್ರಿಗೆ ಸ್ಕೂಲ್ ಕಟ್ಸೋಕೆ ಯಾವ ಜಾಗ ಇಷ್ಟ ಆಯ್ತೋ ಅದು ಮುಖ್ಯಸ್ಥರ ಜಾಗ ಆಗಿತ್ತು. ಅಯ್ಯೋ ರಾಕೇಶ್ ಅವರೇ, ನೇರವಾಗಿ ನೀವು ಯಾಕೆ ಹೇಳ್ತಿಲ್ಲ? ಜಮೀನ್ದಾರು ತಮ್ಮ ಜಾಗವನ್ನ ಶಾಲೆ ಕಟ್ಟಕ್ಕೆ ಸರ್ಕಾರಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿ. ನೀವು ಸರಿಯಾಗಿ ಹೇಳ್ತಿದ್ದೀರ ಅಕ್ಕ. ನಾನು ಇದ್ರ ಬಗ್ಗೆ ಮುಖ್ಯಸ್ಥರ ಜೊತೆ ಖಂಡಿತ ಮಾತಾಡ್ತೀನಿ. ಸಂಜೆ ಹೊತ್ತಿಗೆ ಬಿಂದು ತನ್ನ ಎಲ್ಲ ಹಪ್ಪಳ ಮಾರ್ಕೊಂಡು ಮನೆಗ್ ಬಂದಿದ್ಲು. ಅವಳ 10 ವರ್ಷದ ಮಗನಾದ ಚಂಪಕ್ ಅವಳಿಗೆ ಹೇಳ್ತಾನೆ, ಅಮ್ಮ, ನಾನ್ ನಿಮ್ಗೆ ಎಷ್ಟು ಸಲ ಅಂತ ಹೇಳಿದೀನಿ, ನಾನು ಕೂಡ ಉಳಿದಿರೋ ಮಕ್ಕಳ ಹಾಗೆ ಶಾಲೆಗೆ ಹೋಗ್ಬೇಕು. ಮಗನೇ, ನಮ್ಮ ಊರಲ್ಲಿ ಶಾಲೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆಗಿದ್ರೆ ನಿನ್ನನ್ನ ಖಂಡಿತ ನಾನು ಸ್ಕೂಲಿಗೆ ಕಳಿಸ್ತಾ ಇದ್ದೆ. ಆದ್ರೆ ಹಣೆ ಬರಹದಲ್ಲಿ ಬೇರೆ ಏನೋ ಬರ್ದಿದೆ. ಆದ್ರೆ ಅಮ್ಮ, ನಾನು ಉಳಿದಿರೋ ಮಕ್ಕಳ ಹಾಗೆ ಪಕ್ಕದೂರ್ಗ್ ಹೋಗಿ ಯಾಕೆ ವಿದ್ಯಾಭ್ಯಾಸ ಮಾಡಕ್ ಹೋಗ್ಬಾರ್ದು? ಆದ್ರೆ ನಾವು ಬೇರೆ ಊರಿಗೆ ಹೋಗ್ಬೇಕಂದ್ರೆ ನಮ್ಗೆ ಹಡಗಿನ ಅವಶ್ಯಕತೆ ಇದೆ. ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ನಿನ್ನನ್ನ ಆ ಹಡಗಿಂದ ಕಳ್ಸಕ್ಕೆ. ಚಂಪಕ್ ಬೇಜಾರ್ ಮಾಡ್ಕೊಂಡು ಅವನು ತನ್ನ ಅಮ್ಮನ್ನ ನೋಡಿ ಹೇಳ್ತಾನೆ, ಅಮ್ಮ, ಇವತ್ತೇನಾದ್ರೂ ಅಪ್ಪ ಇದ್ದಿದ್ರೆ ನನ್ನ ಖಂಡಿತವಾಗ್ಲೂ ಓದೋದಕ್ಕೆ ಕಳಿಸ್ತಾ ಇದ್ರು. ನೀನ್ ಚಿಂತೆ ಮಾಡ್ಬೇಡ ಮಗನೆ, ಒಂದಿಲ್ಲ ಒಂದಿನ ನಿನ್ನನ್ನ ಶಾಲೆಗೆ ಕಳಿಸ್ತೀನಿ. ಮಾರನೇ ದಿನ ಬಿಂದು ತನ್ನ ಮನೆ ಹತ್ರ ಇರೋ ಅಂಜನಾ ಅವ್ರ ಹತ್ರ ಹೋಗಿ ಮಾತಾಡ್ತಾಳೆ. ಏನಾಯ್ತು ಬಿಂದು, ಇವತ್ತು ಊರಲ್ಲಿ ಹಪ್ಳ ಮಾರೋಕ್ಕೆ ಹೋಗ್ಲಿಲ್ವಾ? ನಾನ್ ನಿಮ್ಮ ಹತ್ರ ತುಂಬಾನೇ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಿಮ್ಗೆ ಗೊತ್ತಲ್ವಾ, ನನ್ನ ಮಗ ಚಂಪಕ್ಗೆ ಸ್ಕೂಲಲ್ಲಿ ಓದ್ಬೇಕು ಅಂತ ತುಂಬಾನೇ ಆಸೆ ಇದೆ. ಅವನು ಓದ್ಬೇಕು. ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಆದಾಗ ಅಲ್ಲಿ ನಾನು ಚಂಪಕ್ನ ಓದಕ್ ಕಳಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಮುಖ್ಯಸ್ಥರು ತಮ್ಮ ಜಾಗವನ್ನ ಗೌರ್ಮೆಂಟ್ ಸ್ಕೂಲ್ ಮಾಡಕ್ಕೆ ನಿರಾಕರಿಸಿದ್ರು ಅಂತ ಗೊತ್ತಾಯ್ತು. ಅಯ್ಯೋ, ಇನ್ನೇನ್ ಹೇಳೋದ್ ಬಿಂದು, ಇಡೀ ಊರಿನ ಪರಿಸ್ಥಿತಿ ಹೀಗೆ ಇದೆ. ನಮ್ಮೂರಲ್ಲಿರೋ ಶ್ರೀಮಂತ ವ್ಯಕ್ತಿಗಳು ಪಕ್ಕದೂರಿನ ಸ್ಕೂಲ್ಗೆ ತಮ್ಮ ಮಕ್ಕಳನ್ನ ಓದಕ್ ಕಳಿಸ್ತಾರೆ. ನಮ್ಮಂತ ಬಡವ್ರಿಗೆ ಹಡಗಿನ ವ್ಯವಸ್ಥೆ ಎಲ್ ಮಾಡಕ್ಕಾಗುತ್ತೆ ಹೇಳು? ಪಕ್ಕದೂರಿನ ದಾರಿ ಕಚ್ಚಾ ರಸ್ತೆ ಇದ್ರೂ ಕೂಡ ಹೇಗೋ ಆ ಪಕ್ಕದೂರಿಗೆ ಹೋಗ್ತಾ ಇದ್ರು. ಆದ್ರೆ ನಮ್ ಹಣೆ ಬರಹನೇ ಸರಿ ಇಲ್ಲ ನೋಡು. ಆದ್ರೆ ನಾವು ಪಕ್ಕದೂರಿಗೆ ಓದಕ್ ಕಳಿಸ್ಬೇಕು ಅಂದ್ರೆ ಹಡಗಿನ ಮೂಲಕನೇ ಹೋಗ್ಬೇಕು. ನೀವ್ ಹೇಳ್ತಿರೋದು ಸರಿಯಾಗಿದೆ. ಆದ್ರೆ ನಮ್ಮಂತ ಬಡವರು ಇದನ್ನ ಎಷ್ಟು ಅಂತ ಸಹಿಸ್ಕೊಳ್ಳೋದು? ಮಾರನೇ ದಿನ ಬಿಂದು ಮುಖ್ಯಸ್ಥರ ಮನೆ ಹತ್ರ ಹೋಗ್ತಾಳೆ. ಬಿಂದುನ ನೋಡಿ ಮುಖ್ಯಸ್ಥರು ನಗ್ತಾ ಹೇಳ್ತಾರೆ, ಏನ್ ವಿಷಯ ಬಿಂದು? ಹಪ್ಳ ಮಾರೋದಕ್ಕೆ ನನ್ನ ಹತ್ರಕ್ಕೆ ಬಂದಿದ್ರೆ ನನಗೆ ಹಪ್ಳ ಅಂದ್ರೆ ಇಷ್ಟ ಇಲ್ಲ. ಹೇಳು, ಏನ್ ವಿಷಯ ಅಂತ. ಮುಖ್ಯಸ್ಥರೇ, ನಾನ್ ನಿಮ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳು, ಏನ್ ವಿಷಯ ಅಂತ. ಮುಖ್ಯಸ್ಥರೇ, ನಾನ್ ಕೇಳ್ಪಟ್ಟೆ ಸರ್ಕಾರದಿಂದ ನಿಮ್ ಹತ್ರ ಯಾರೋ ಬಂದಿದ್ರು ಅಂತ. ಆ ಬಿಂದು, ನೀನ್ ಸರಿಯಾಗಿ ಹೇಳ್ದೆ. ಅವರು ಮೂರ್ಖರು ಸರ್ಕಾರಿ ಶಾಲೆ ತೆರೆಯೋದಕ್ಕೆ ನನ್ನ ಜಾಗನೇ ಬೇಕಂತೆ. ಮುಖ್ಯಸ್ಥರೇ, ನೀವು ಈ ಊರಿನ ಮುಖ್ಯಸ್ಥರು. ನೀವು ನಿಮ್ ಜಮೀನಲ್ಲಿ ಸ್ವಲ್ಪ ಜಾಗವನ್ನ ಕೊಟ್ರೆ ಈ ಊರಲ್ಲಿ ಒಂದ್ ಸ್ಕೂಲ್ ಮಾಡ್ಬೋದು. ಊರಲ್ಲಿರೋ ಮಕ್ಕಳು ಯಾರು ಬಡವರಾಗಿರ್ತಾರೋ ಅವರು ಪಕ್ಕದೂರಿಗೆ ಹಡಗಿನ ಮೂಲಕ ಸ್ಕೂಲಿಗೆ ಹೋಗಕ್ಕಾಗಲ್ಲ. ಅವ್ರಿಗೆ ತುಂಬಾನೇ ಕಷ್ಟ ಆಗಿ ಹೋಗುತ್ತೆ. ಅದಕ್ಕೆ ಇಲ್ಲೇ ಸ್ಕೂಲ್ ಆದ್ರೆ ಒಳ್ಳೇದಲ್ವಾ? ಅದೇ ನಮಗೂ ಇಷ್ಟ ಆಗ್ತಿಲ್ಲ ಬಿಂದು. ನೀವ್ ಏನ್ ಹೇಳ್ತಾ ಇದ್ದೀರಾ? ಬಿಂದು, ಇದು ರಾಜಕೀಯದ ಬಗ್ಗೆ ಮಾತು. ನಿನಗೆ ಖಂಡಿತ ಅರ್ಥ ಆಗಲ್ಲ. ಆದ್ರೂ ನಿನಗೆ ಅರ್ಥ ಮಾಡಿಸೋದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ. ಒಂದ್ ವೇಳೆ ಊರಲ್ಲಿರೋ ಎಲ್ಲ ಬಡ ಮಕ್ಕಳು ಚೆನ್ನಾಗಿ ಓದ್ಬಿಟ್ಟು ಕೆಲ್ಸ ಮಾಡ್ಬಿಟ್ರೆ ಆಗ ನಮ್ಮಂತ ದೊಡ್ಡವರ ಹೊಲಗಳಲ್ಲಿ ಯಾರು ತಾನೇ ಕೆಲಸ ಮಾಡ್ತಾರೆ? ಈಗ ನಿಂದೆ ಉದಾಹರಣೆ ತಗೋ. ಒಂದ್ ವೇಳೆ ನೀನ್ ಓದ್ಬಿಟ್ಟು ಏನಾದ್ರೂ ಸಾಧಿಸಿದ್ರೆ ಊರಲ್ಲಿ ಹಪ್ಪಳ ಮಾರ್ತಿದ್ಯಾ? ಆಗ ನಾವು ಊರ್ನವರು ಹಪ್ಪಳನ ಯಾರ ಹತ್ರ ಖರೀದಿ ಮಾಡ್ತಿದ್ವಿ? ಮುಖ್ಯಸ್ಥರ ಮಾತ್ ಕೇಳಿ ಬಿಂದುಗೆ ಕೋಪ ಬರುತ್ತೆ.
ಇದು ತುಂಬಾನೇ ತಪ್ಪು ಮುಖ್ಯಸ್ಥರೇ. ನೀವು ಈ ತರ ಯೋಚನೆ ಮಾಡೋದು ಬಡವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ. ನೀನ್ ಹೇಗ್ ಅರ್ಥ ಮಾಡ್ಕೋತೀಯೋ ಅರ್ಥ ಮಾಡ್ಕೋ. ಆದ್ರೆ ಒಂದು ಮಾತು ಬಿಂದು, ನೀನ್ ತೇಡ್ ನಿನ್ ಗಂಡನ್ ತರನೇ ಮಾತಾಡ್ತಾ ಇದೀಯ. ಅವನು ಕೂಡ ಇದೇ ತರ ಮಾತಾಡ್ತಾ ಇದ್ದ. ಪಾಪ ಆಯಸ್ತಿರೋದಕ್ಕೂ ಮುಂಚೆನೆ ಈ ಪ್ರಪಂಚದಿಂದ ಹೊರಟೋಗ್ಬಿಟ್ಟ. ಬಿಂದು, ನೀನು ಒಬ್ಳು ವಿಧವೆ, ನಿನಗೆ 10 ವರ್ಷದ ಮಗ ಬೇರೆ ಇದ್ದಾನೆ. ನಿನ್ನ ಹಪ್ಪಳದ ವ್ಯಾಪಾರ ಚೆನ್ನಾಗಿ ನಡೀತಿದ್ಯಲ್ಲ. ನೀನ್ ಹಪ್ಪಳ ಮಾಡ್ತಿದ್ರೇನೆ ಒಳ್ಳೇದಾಗತ್ತೆ ನಿನಗೆ. ಈಗ ನೀನ್ ಇಲ್ಲಿಂದ ಹೊರಡ್ಬೋದು. ಬಿಂದುಗೆ ಕೋಪ ಬಂದು ಮುಖ್ಯಸ್ಥರ ಮನೆಯಿಂದ ಹೊರಟು ಹೋಗ್ತಾಳೆ. ಸಂಜೆ ಹಪ್ಪಳ ಮಾರಿ ಬಿಂದು ತನ್ನ ಮನೆಗೆ ಹೋಗ್ತಾ ಇರ್ತಾಳೆ. ಆಗ ನದಿಯ ದಡದಲ್ಲಿ ಅವಳ ಕಿವಿಗೆ ಒಂದು ಜೋರಾಗಿ ಧ್ವನಿ ಕೇಳಿಸುತ್ತೆ. ನನಗೆ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ? ಬಿಂದು ತಿರುಗಿ ನೋಡಿದಾಗ ಅವಳ ಮುಂದೆ ಒಬ್ಬ ಸಾಧು ನಿಂತ್ಕೊಂಡಿದ್ರು. ಅವನು ಬಿಂದುನ ನೋಡಿ ನಗ್ತಾ ಇದ್ದ. ಋಷಿ ಮುಖದಲ್ಲಿ ಒಂದು ಅದ್ಭುತವಾದ ಬೆಳಕು ಕಾಣಿಸ್ತಾ ಇತ್ತು. ನೀವು ನೋಡಕ್ಕೆ ಸಾಧು ತರ ಕಾಣಿಸ್ತಾ ಇದ್ದೀರಾ. ನಾನು ಒಬ್ಬ ಸಾಧುನೇ. ನಾನು ಊರಲ್ಲಿ ಹಪ್ಪಳ ಮಾರೋ ಕೆಲಸ ಮಾಡ್ತೀನಿ. ಈಗ ನನ್ನ ಹತ್ರ 2-3 ಹಪ್ಪಳ ಮಾತ್ರ ಇರೋದು. ಇದನ್ನ ತಿಂದು ನಿಮ್ ಹಸಿವು ನೀಗುತ್ತೆ ಅಂದ್ರೆ ತಗೊಳ್ಳಿ ತಿನ್ನಿ. ಸಾಧು ಬಿಂದು ಕೈಯಿಂದ ಹಪ್ಪಳನ ತಗೊಂಡು ಹೇಳ್ತಾರೆ, ಎಂತ ಅದ್ಭುತ! ನಿನ್ನ ಕಣ್ಣುಗಳಲ್ಲಿ ಯಾವುದೋ ಕ್ರೋಧ ಕಾಣಿಸ್ತಾ ಇದೆಯಲ್ಲ, ಮತ್ತೆ ನಿನ್ನ ಮನ್ಸು ಒಳಗಿಂದ ತುಂಬಾ ನೋವು ಪಡ್ತಾ ಇದೆ. ಬಿಂದು ಎಲ್ಲ ನಡೆದ ಘಟನೆಗಳನ್ನ ಸಾಧು ಹತ್ರ ಹೇಳ್ತಾಳೆ. ಈಗ ನೀವೇ ಹೇಳಿ, ನಮ್ಮಂತ ಬಡವ್ರಿಗೆ ನಮ್ಮ ಮಕ್ಕಳನ್ನ ಓದ್ಸೋ ಹಕ್ಕಿಲ್ವಾ? ಸಾಧು ಬಿಂದುನ ನೋಡಿ ಹೇಳ್ತಾರೆ, ಗೊತ್ತಿದ್ಯಾ ನಿಮ್ಮ ಊರಿನ ಹೆಸರು ಸಂತನಗರ್ ಅಂತ ಯಾಕೆ ಕರೀತಾರೆ ಅಂತ? ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ನಿಮ್ಮ ಊರು ಸಂತರ ವಾಸಸ್ಥಾನ ಆಗಿತ್ತು. ಈ ಊರಿಗೆ ದೂರ ದೂರದ ಊರುಗಳಿಂದ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದಕ್ಕೆ ಜನ ಸಂತರ ಹತ್ರ ಕರ್ಕೊಂಡ್ಬರ್ತಾ ಇದ್ರು. ಸಮಯ ಕಳೀತಾ ಹೋಯ್ತು, ಮತ್ತೆ ಸಂತರು ಈ ಊರನ್ನ ಬಿಟ್ಟು ಕಾಡಿಗೆ ಹೋಗೋದಕ್ಕೆ ಶುರು ಮಾಡಿದ್ರು. ಆದ್ರೆ ಎಷ್ಟೊಂದು ವಿಚಿತ್ರವಾಗಿದೆ, ಸಂತರಿದ್ದದ್ದು ಈ ಊರಲ್ಲಿ ಒಂದೇ ಒಂದು ಶಾಲೆ ಕೂಡ ಇಲ್ವಲ್ಲ. ಇದು ಅನ್ಯಾಯ. ನಾಳೆ ನೀನು ಊರಲ್ಲಿ ಮಾರೋದಕ್ಕೆ ಹಪ್ಪಳನ ತಯಾರು ಮಾಡಬೇಡ. ಬದಲಿಗೆ ಆ ಹಪ್ಪಳಗಳನ್ನ ತಗೊಂಡು ಸರಿಯಾದ ಇದೇ ಸಮಯಕ್ಕೆ ಈ ಜಾಗಕ್ಕೆ ಬಂದ್ಬಿಡು. ಇಷ್ಟ ಹೇಳಿ ಆ ಸಾಧು ಅಲ್ಲಿಂದ ಹೊರಟು ಹೋಗ್ತಾರೆ. ಮಾರನೇ ದಿನ ಬಿಂದು ಮನೇಲಿರೋದನ್ನ ನೋಡಿ ಚಂಪಕ್ ಕೇಳ್ತಾನೆ, ಏನ್ ವಿಷಯ ಅಮ್ಮ, ಇವತ್ತು ಹಪ್ಪಳನ ತಯಾರು ಮಾಡಲ್ವಾ? ಬಿಂದು ತನ್ನ ಮಗನ್ಗೆ ನಡೆದ ಎಲ್ಲ ವಿಷಯವನ್ನ ಹೇಳ್ತಾಳೆ. ನನಗಂತೂ ಅವರು ಒಬ್ಬ ಚಮತ್ಕಾರಿ ಸಾಧು ಅನ್ನಿಸ್ತಾರೆ ಮಗ್ನೆ. ನೀವು ಸರಿಯಾಗೇ ಹೇಳಿದ್ರಿ, ಆದ್ರೆ ಅವ್ರು ನಿಮ್ಗೆ ಹಪ್ಪಳ ಮಾರಬಾರ್ದು ಅಂತ ಯಾಕೆ ಹೇಳಿದ್ರು? ಗೊತ್ತಿಲ್ಲ, ಅದು ನನಗೆ ಸಂಜೆ ಗೊತ್ತಾಗುತ್ತೆ. ಸಂಜೆ ಬಿಂದು ಹಪ್ಪಳ ತಯಾರಿಸೋ ಎಲ್ಲಾ ಪದಾರ್ಥಗಳನ್ನ ತಗೊಂಡು ನದಿ ದಡದಲ್ಲಿ ಹೋಗ್ತಾಳೆ. ಆ ಸಾಧು ನದಿ ದಡದಲ್ಲಿ ಕೂತ್ಕೊಂಡು ಬಿಂದು ಸಲುವಾಗಿ ಕಾಯ್ತಾ ಇರ್ತಾರೆ. ಸಾಧು ಬಿಂದುನ ನೋಡಿ ಹೇಳ್ತಾರೆ, ಈಗ ನೀನು ಈ ಹಪ್ಪಳಗಳಿಂದ ಒಂದು ಹಡಗನ್ನ ತಯಾರಿಸು. ನೀವು ಇದೇನ್ ಹೇಳ್ತಾ ಇದ್ದೀರಾ? ಏನ್ ಹೇಳ್ತೀನೋ ಅದನ್ನ ಮಾಡು. ನಿನ್ನ ಪ್ರತಿಭೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನ್ ಹಪ್ಪಳಕ್ಕೆ ಯಾವ ರೂಪ ಕೂಡ ಕೊಡಬಲ್ಲೆ. ಸಾಧು ಹೇಳಿದ್ದಕ್ಕೆ ಬಿಂದು ಹಪ್ಪಳದಿಂದ ಹಡಗನ್ನ ತಯಾರಿ ಮಾಡ್ತಾಳೆ. ಬಿಂದು ಹಪ್ಪಳದಿಂದ ಒಂದ್ ಹಡಗನ್ನ ತಯಾರಿ ಮಾಡ್ತಾಳೆ. ಆ ಹಪ್ಪಳದ ಹಡಗಿನ ಮೇಲೆ ಸಾಧು ತನ್ನ ಕೈಯನ್ನ ಇಟ್ಟಾಗ ಇದ್ದಕ್ಕಿದ್ದಂತೆ ಆ ಹಪ್ಪಳದ ಹಡಗು ಒಂದು ದೊಡ್ಡ ಹಡಗಾಗಿ ಪರಿವರ್ತನೆ ಆಗುತ್ತೆ. ಇದನ್ನ ನೋಡಿ ಬಿಂದುಗೆ ಆಶ್ಚರ್ಯ ಆಗಿ ಸಾಧು ಅವ್ರ ಹತ್ರ ಹೀಗ್ ಹೇಳ್ತಾಳೆ, ಇದಂತೂ ನಿಜವಾದ ಹಡಗಿನ ತರ ಇದೆ. ಇದು ನಿಜವಾದ ಹಡಗಿಗಿಂತ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ನಿನ್ನ ಈ ಹಪ್ಪಳದ ಹಡಗು ತನ್ನಿಂದ ತಾನೇ ಹೋಗುತ್ತೆ. ಮತ್ ನೀನ್ ಇದಕ್ಕೆ ಎಲ್ಗ್ ಹೋಗೋದಕ್ಕೆ ಆದೇಶ ಕೊಡ್ತೀಯೋ ಅಲ್ಲಿಗಿದು ಕರ್ಕೊಂಡು ಹೋಗುತ್ತೆ. ಮಾರನೇ ದಿನ ಬಿಂದು ತನ್ನ ಮಗ ಚಂಪಕ್ನ ಕರ್ಕೊಂಡು ತನ್ನ ಹಪ್ಪಳ ಹಡಗಿನಿಂದ ಪಕ್ಕದ ಊರಿನ ಶಾಲೆಗೆ ಚಂಪಕ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ನಡೆದ ಎಲ್ಲ ಘಟನೆಯನ್ನ ಅಲ್ಲಿರೋ ಪ್ರಿನ್ಸಿಪಾಲ್ಗೆ ಹೇಳ್ತಾಳೆ. ನಮ್ಗೆ ಓದಲ್ಲಿ ಆಸಕ್ತಿ ಇರೋ ಮಕ್ಕಳು ಬೇಕು. ಓದೋ ಮಕ್ಕಳು ತನ್ನ ಭವಿಷ್ಯನ ಚೆನ್ನಾಗಿ ಇಟ್ಕೊಳ್ತಾರೆ, ಮತ್ತೆ ಇನ್ನೊಬ್ಬರ ಭವಿಷ್ಯಕ್ಕೂ ಕೂಡ ಸಹಾಯ ಮಾಡ್ತಾರೆ. ಬಿಂದು ಮಗ ಅವತ್ತಿಂದ ಹಪ್ಪಳದ ಹಡಗಿನಿಂದ ಸ್ಕೂಲ್ಗೆ ಹೋಗಕ್ಕೆ ಶುರು ಮಾಡ್ತಾನೆ. ಬಿಂದುವಿನ ಹಪ್ಪಳದ ಹಡಗು ಊರಿನ ಬಡ ಜನರಿಗೆ ಉಚಿತವಾಗಿತ್ತು. ಮತ್ತೆ ಈ ವಿಷಯ
ಮುಖ್ಯಸ್ಥನಿಗೆ ತಲೆನೋವು ಆಗೋಕೆ ಶುರು ಆಯ್ತು. ಆಗ ಆ ಊರಿನ ಜಮೀನ್ದಾರರು ಮುಖ್ಯಸ್ಥನ ಹತ್ರ ಬಂದು ಹೇಳ್ತಾರೆ, ಏನಾಯ್ತು ಮುಖ್ಯಸ್ಥರೇ? ಅಲ್ಲ, ಅಂತ ತೊಂದರೆ ಏನ್ ಬಂತು ಅಂತ ನೀವು ನನ್ನ ನಿಮ್ ಮನೆ ಕರೆದ್ಬಿಟ್ಟು ನಿಮ್ ಹೊಲಕ್ ಕರೆದಿರಲ್ಲ. ನಾನು ಹೊಲ ನೋಡ್ತಿದ್ಯಾ ಜಮೀನ್ದಾರ? ಹಾ, ನೋಡ್ತಾ ಇದ್ದೀನಿ. ನಿನಗೆ ಇಷ್ಟು ದೊಡ್ಡ ಹೊಲದಲ್ಲಿ ಯಾರು ಕಾಣಿಸ್ತಾ ಇದಾರೆ? ನಾನು ಮತ್ತೆ ನೀವು. ಇದನ್ನೇ ತೋರ್ಸೋದಕ್ಕೆ ನಾನ್ ನಿನಗೆ ಇಲ್ಲಿಗೆ ಬರಕ್ ಹೇಳಿದ್ದು. ನನಗೇನು ಅರ್ಥ ಆಗಿಲ್ಲ. ಅಯ್ಯೋ ಮೂರ್ಖ ಜಮೀನ್ದಾರ, ಸ್ವಲ್ಪ ದಿನಕ್ಕೂ ಮುಂಚೆ ನನ್ನ ಹೊಲದಲ್ಲಿ ಎಷ್ಟೊಂದು ಜನ ಮಕ್ಕಳು ಕೆಲಸ ಮಾಡ್ತಾ ಇದ್ರು ಗೊತ್ತಾ? ಆದ್ರೆ ಅವರೆಲ್ಲರೂ ಈಗ ಶಾಲೆಗೆ ಓದೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಮತ್ತಿದೆಲ್ಲ ಆಗಿದ್ದು ಆ ಬಿಂದುವಿನ ಹಪ್ಪಳದ ಹಡಗಿನ ಕಾರಣದಿಂದ. ಒಂದ್ ವೇಳೆ ಹೀಗೆ ಆಗ್ತಿದ್ರೆ ಜಮೀನ್ದಾರ, ಇಡೀ ಊರ್ನವರೇ ಶಿಕ್ಷಣ ಪಡಿತಾರೆ. ಮತ್ತೆ ನಮ್ಮಿಬ್ರ ಕೈಗೆ ಪಾತ್ರೆ ಸಿಗುತ್ತೆ. ಅಲ್ಲ, ಎಲ್ಲ ಮಕ್ಕಳು ಓದೋದಕ್ಕೆ ಅಂತ ಶುರು ಮಾಡ್ಕೊಂಡ್ರೆ ನನ್ನ ಮತ್ತೆ ನಿನ್ನ ಹೊಲದಲ್ಲಿ ಯಾರು ಕೆಲಸ ಮಾಡಕ್ ಬರ್ತಾರೆ? ವಿಷಯ ಏನೋ ನೀವು ಸರಿಯಾಗಿ ಹೇಳ್ತಾ ಇದಾರ ಮುಖ್ಯಸ್ಥರೇ, ಆದ್ರೆ ಅದಕ್ಕೆ ಉಪಾಯ ಏನು? ನನಗ್ ಗೊತ್ತಿರೋ ಮಟ್ಟಿಗೆ ನಮ್ಮ ಊರಿನಲ್ಲಿ ಶ್ರೀಮಂತರು ಕಡಿಮೆ, ಬಡವರು ಜಾಸ್ತಿ ಇದ್ದಾರೆ. ಮತ್ತೆ ಎಲ್ಲ ಬಡವರು ಈಗ ಬಿಂದು ಪಕ್ಷದಲ್ಲೇ ಇದ್ದಾರೆ. ಯಾಕಂದ್ರೆ ಅವ್ರನ್ನೆಲ್ಲ ಅವಳು ಫ್ರೀಯಾಗಿ ಅವಳ ಹಡಗಲ್ಲಿ ಕೂರಿಸ್ಕೋತಾ ಇದ್ದಾಳೆ. ಮೊದ್ಲು ಅವಳು ಈ ಊರಿನ ಬಡ ಮಕ್ಕಳನ್ನ ಮಾತ್ರ ಅವಳ ಹಡಗಲ್ಲಿ ಕೂರಿಸ್ಕೊಂಡು ಶಾಲೆ ಕಳಿಸ್ತಾ ಇದ್ಲು. ಆದ್ರೆ ಈಗ ಅವಳ ಹಡಗಿಂದ ನಮ್ಮ ಊರಿನ ಜನರು ಬೇರೆ ಊರಿಗೆ ವ್ಯಾಪಾರ ಮಾಡೋಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಬಿಂದು ಅಂತೂ ನಮ್ಮ ಹಡಗಿನ ವ್ಯಾಪಾರ ಕೂಡ ಹಾಳು ಮಾಡ್ಬಿಟ್ರು. ಈಗ ನಮ್ಮ ಹಡಗಲ್ಲಿ ಯಾವುದೇ ನಾಯಿ ಕೂಡ ಕೂರಲ್ಲ. ಆದ್ರೆ ನಾನು ಮತ್ತೆ ಕೇಳ್ತಾ ಇದ್ದೀನಿ, ಇದಕ್ಕೆ ಉಪಾಯ ಏನು? ಉಪಾಯ ಇದೆ ಜಮೀನ್ದಾರ. ನಾಳೆ ಬೆಳಗ್ಗೆ ನಾವು ಇಡೀ ಊರ್ನವ್ರ ಮುಂದೆ ಬಿಂದುನ ಹಪ್ಪಳದ ಹಡಗನ್ನ ಒಡೆದಾಕೋಣ. ಬಿಂದುವಿನ ಹಪ್ಪಳದ ಹಡಗು ಮುಳುಗೋಗುತ್ತೆ. ಮತ್ತೆ ಊರಿನ ಜನರಲ್ಲಿ ನಮ್ಮಿಬ್ರ ಬಗ್ಗೆ ಮತ್ತೊಂದ್ಸಲ ಭಯ ಮೂಡುತ್ತೆ. ಮಾರನೇ ದಿನ ಮುಖ್ಯಸ್ಥ ಮತ್ತು ಜಮೀನ್ದಾರರು ನದಿ ದಡದಲ್ಲಿ ಬಂದು ನಿಲ್ತಾರೆ. ಮುಖ್ಯಸ್ಥ ಮತ್ತು ಜಮೀನ್ದಾರನ್ನ ಒಟ್ಟಿಗೆ ನೋಡಿ ಬಿಂದು ಆಶ್ಚರ್ಯದಿಂದ ಅವ್ರಿಗೆ ಹೇಳ್ತಾಳೆ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಿನ್ನ ಹಪ್ಪಳದ ಹಡಗನ್ನ ಪೀಸ್ ಪೀಸ್ ಮಾಡಕ್ ಬಂದಿರೋದ್ ನಾವು. ಮಾತಾಡ್ತಿರ್ಬೇಡ ಮುಖ್ಯಸ್ಥ, ಇವಳ ಹಡಗನ್ನ ಸುಗ್ಗೆ ತಗೊಂಡು ಹೊಡೆದಾಕು. ಚಿಂತೆ ಯಾಕೆ ಮಾಡ್ತೀಯ ಜಮೀನ್ದಾರ? ಇವಳ ಹಡಗು ಹಪ್ಪಳದ್ದು. ಇದನ್ನ ಹೊಡೆದಾಕೋದಕ್ಕೆ ನಮ್ಮ ಕೈಗಳೇ ಸಾಕು. ಮುಖ್ಯಸ್ಥರು ಬಿಂದು ಮಾಡಿದ ಹಪ್ಪಳದ ಹಡಗಿನ ಮೇಲೆ ಕೈ ಇಟ್ಟಾಗ ಅಲ್ಲಿ ಪ್ರಕಾಶಮಾನವಾದ ಬೆಳಕಿನಿಂದ ಅಲ್ಲಿ ಸಾಧು ಪ್ರತ್ಯಕ್ಷ ಆಗ್ತಾರೆ ಮತ್ತು ಕ್ರೋಧದ ದೃಷ್ಟಿಯಿಂದ ಮುಖ್ಯಸ್ಥ ಮತ್ತೆ ಜಮೀನ್ದಾರನ್ನ ನೋಡಿ ಹೇಳ್ತಾರೆ, ನಿಮ್ಮಿಬ್ರಿಗೂ ನಾಚಿಕೆ ಆಗ್ಬೇಕು. ನೀವೇನ್ ಅನ್ಕೊಂಡ್ರಿ ನೀವಿಬ್ರು ಸೇರ್ಕೊಂಡು ಈ ಹಪ್ಪಳದ ಹಡಗನ್ನ ಸುಲಭವಾಗಿ ಹೊಡೆದಾಕ್ಬೋದು ಅಂತನಾ? ಗೊತ್ತಿತ್ತು, ನಮ್ಗ್ ಗೊತ್ತಿತ್ತು ಈ ಹಪ್ಪಳದ ಹಡಗು ನಿಜವಾದ ಹಡಗಿಂತ ಚೆನ್ನಾಗಿ ಓಡುತ್ತೆ ಅಂತ. ನಮಗ್ ಗೊತ್ತಿತ್ತು. ಆಗ್ಲೇ ನಮ್ಗೆ ಡೌಟ್ ಬಂದಿತ್ತು, ಇದ್ರ ಹಿಂದೆ ಯಾವ್ದೋ ಒಬ್ಬರು ಚಮತ್ಕಾರಿಗಳ ಕೈವಾಡ ಇದೆ ಅಂತ. ಮತ್ತೆ ನೀವು ಮುಟ್ಟಾಳ್ರು ಅದ್ ಗೊತ್ತಾದ್ಮೇಲೂ ಕೂಡ ಇಲ್ಲಿಗೆ ಬಂದ್ರ? ನೀವಿಬ್ರು ಎಷ್ಟೋ ವರ್ಷಗಳಿಂದ ಈ ಪಾಪದ ಊರಿನ ಜನರನ್ನ ಶಿಕ್ಷಣ ಇಲ್ದೇ ಇರೋ ಹಾಗೆ ಮಾಡಿದೀರಾ. ಮತ್ ಇದಕ್ಕೋಸ್ಕರ ನಾನು ನಿಮ್ಗೆ ವಿಶೇಷವಾದ ದಂಡ ಕೊಡ್ತೀನಿ. ಇಷ್ಟ ಹೇಳಿ ಸಾಧು ಮುಖ್ಯಸ್ಥ ಮತ್ತೆ ಜಮೀನ್ದಾರನ್ನ ನೋಡ್ತಾ ಇರ್ತಾರೆ. ಆಗ ಅಚಾನಕ್ಕಾಗಿ ಮುಖ್ಯಸ್ಥ ಮತ್ತೆ ಜಮೀನ್ದಾರರು ಹಪ್ಪಳ ಆಗಿ ಬದಲಾಗ್ತಾರೆ. ಆಗ ಅವರು ಇದ್ದಕ್ಕಿದ್ದ ಹಾಗೆ ಅವರಿಬ್ರು ಹಪ್ಪಳದ ಹಡಗಾಗಿ ಬದಲಾಗ್ತಾರೆ. ಈಗ ನಿಮ್ಗಳ ಹತ್ರ ಒಂದಲ್ಲ ಮೂರು ಹಪ್ಪಳದ ಹಡಗಿದೆ. ಇಷ್ಟ ಹೇಳಿ ಸಾಧು ಅಲ್ಲಿಂದ ಮಾಯವಾಗ್ಬಿಡ್ತಾರೆ. ಮತ್ತೆ ಹೀಗೆ ಊರಿನ ಜನರಿಗೆ ಹಪ್ಪಳದ ಹಡಗಿನ ಜೊತೆಗೆ ಮುಖ್ಯಸ್ಥ ಮತ್ತೆ ಜಮೀನ್ದಾರ್ನಿಂದ ಮುಕ್ತಿ ಸಿಕ್ತು. ಸಿಂಬಾಪುರ್ ಎಂಬ ಊರಲ್ಲಿ ಆರ್ಯನ್ ತನ್ನ ಪತ್ನಿಯಾದ ಜಿಯಾ ಜೊತೆ ಅವ್ರ ಅಣ್ಣ ಅತ್ತಿಗೆ ಜೊತೆ ಇರ್ತಾ ಇದ್ದ. ಆರ್ಯನ್ ಅತ್ತಿಗೆ ಪ್ರೀತಿ ತುಂಬಾ ಕಿರಿಕಿರಿ ಇದ್ಲು. ಅವ್ರಿಗೇನ್ ಇಷ್ಟ ಇರ್ಲಿಲ್ಲ ಅಂದ್ರೆ ಆರ್ಯನ್ ಮತ್ತೆ ಜಿಯಾ ಅವಳ ಮನೆಯಲ್ಲಿರೋದು ಅವಳಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಅವಳು ಪ್ರತಿದಿನ ತನ್ನ ಗಂಡನಾದ ಸಂದೀಪ್ಗೆ ಚಾಡಿ ಹೇಳ್ತಾ ಇದ್ಲು. ಎಷ್ಟು ಸಲ ಹೇಳಿದೆ ನಿಮ್ಗೆ, ನನಗೆ ನಿಮ್ಮಣ್ಣ ಮತ್ತೆ ಅವನ ಹೆಂಡತಿ ಜೊತೆ ಇರೋದು ಇಷ್ಟ ಇಲ್ಲ ಅಂತ. ಮತ್ತೆ ನನಗೆ ಉಳ್ದಿರೋ ಆಸ್ತಿಲಿ ಅವ್ರಿಗೆ ನಾವು ಪಾಲ್ ಕೊಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಕೂಡ ಇದನ್ನೇ ಅನ್ಕೋತಾ ಇದೀನಿ ಭಾಗ್ಯವತಿ. ಅದಕ್ಕೆ ನಾನು ಇವತ್ತು ಕೋರ್ಟ್ಗೆ ಹೋಗ್ಬಿಟ್ಟು ಬಂದಿದ್ದು. ಮತ್ತೆ ಒಬ್ಬ ವಕೀಲನ್ಗೆ ಚೆನ್ನಾಗಿ ದುಡ್ಡು ಕೊಟ್ಟು ಪೇಪರ್ಸ್ನ ವ್ಯವಸ್ಥೆ ಮಾಡಿಸಿದೀನಿ. ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿದೆ, ನಮ್ಮ ತಂದೆಯವರು ಬಿಟ್ಟು ಹೋಗೋಕ್ಕೂ ಮುಂಚೆ ಎಲ್ಲದನ್ನು ನನ್ನ ಹೆಸರಿಗೆ ಬರ್ದಿದ್ರು ಅಂತ. ಈಗ ಕೇವಲ ನಾಳೆ ಆಗೋದಕ್ಕೆ ಕಾಯ್ತಾ ಇದ್ದೀನಿ.
ವಾಹ್ ಏನ್ರಿ ನೀವು ಎಂತ ಉಪಾಯ ಕೊಟ್ರಿ ನೀವು. ಆರ್ಯನ್ ಮತ್ತೆ ಜಿಯಾ ಗುಣದಿಂದ ತುಂಬಾನೇ ಒಳ್ಳೆಯವರಾಗಿದ್ರು. ಮನೆಯ ಎಲ್ಲ ಕೆಲಸವನ್ನ ಜಿಯಾನೇ ಮಾಡ್ತಿದ್ಲು. ಮತ್ತೆ ಆರ್ಯನ್ ತನ್ನ ತಂದೆಯ ಬಿರಿಯಾನಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಸಂದೀಪ್ ಮತ್ತೆ ಪ್ರೀತಿ ಆರ್ಯನ್ ಮತ್ತೆ ಅವನ್ ಹೆಂಡತಿನ ಮನೆಯಿಂದ ಹೊರಗೆ ಹಾಕ್ತಾರೆ. ಅಣ್ಣ, ನೀವ್ ಹೀಗ್ ಮಾಡ್ಬಾರ್ದಾಗಿತ್ತು. ಅಕ್ಕ, ನಮ್ಮಿಂದ ಏನ್ ತಪ್ಪಾಗಿದೆ? ಮತ್ತೆ ನಮ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಾವೆಲ್ಲ ಎಲ್ಲ ಹೋಗ್ಬೇಕು? ಎಲ್ಲಿಗಾದ್ರೂ ಹೋಗು, ಮತ್ತೆ ವಾಪಸ್ಸಂತೂ ಇಲ್ಲಿಗ್ ಬರ್ಬೇಡ. ಮತ್ತೆ ಆರ್ಯನ್, ನೀನೇನು ಕೆಲ್ಸಕ್ ಬರೋದೇನ್ ಬೇಡ. ಆ ಬಿರಿಯಾನಿ ಅಂಗಡಿ ಕೂಡ ಅಪ್ಪ ನನ್ನ ಹೆಸರಿಗೆ ಬರ್ದಿಟ್ಟು ಹೋಗಿದ್ದಾರೆ. ಈಗ ನೀವಿಬ್ರು ಹೊರಡಿ, ಸ್ವಂತವಾಗಿ ಏನಾದ್ರೂ ಮಾಡಿ, ಆದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ಬೇಡಿ, ಅರ್ಥ ಆಯ್ತಾ? ನೀನ್ ಇಲ್ಲೇ ಉಳ್ಕೋಬೇಕು ಅಂದ್ರೆ ಸ್ವಲ್ಪ ದಿನ ರೈಲ್ವೆ ಸ್ಟೇಷನ್ ಅಲ್ಲೇ ಇರು. ಬಡವರೆಲ್ಲ ಅಲ್ಲೇ ತಾನೇ ಮಲ್ಕೊಳ್ಳೋದು. ಆರ್ಯನ್ ತನ್ನ ಹೆಂಡತಿನ ಕರ್ಕೊಂಡು ಸಿಂಬಾಪುರ್ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ತಿನ್ನೋಕ್ಕಂತ ಕೆಲವು ತಿಂಡಿಗಳನ್ನ ತಗೊಳ್ತಾನೆ. ಅವರಿಬ್ರು ಪೂರ್ತಿ ದಿನ ಆ ರೈಲ್ವೆ ಸ್ಟೇಷನ್ ಅಲ್ಲೇ ಇರ್ತಾರೆ. ಅವ್ರಿಗಲ್ಲಿ ಹೊತ್ಕೊಳ್ಳಕ್ಕೆ ಹಾಸ್ಕೊಳ್ಳಕ್ಕೆ ಏನೂ ಇರಲ್ಲ. ದಿನ ಹೋದಂತೆ ಅವ್ರಿಗೆ ಊಟಕ್ಕೆ ಸಮಸ್ಯೆ ಆಯ್ತು. ನಾವು ತಿನ್ನೋಕೆ ಏನ್ ಮಾಡೋದು? ತಿನ್ನೋದಕ್ಕೆ ಏನು ಉಳ್ದಿಲ್ಲ. ನೀನ್ ಚಿಂತೆ ಮಾಡಬೇಡ, ಇಲ್ಲೇ ಇರು, ನಾನು ವ್ಯವಸ್ಥೆ ಮಾಡ್ತೀನಿ. ಆರ್ಯನ್ ಸ್ವಲ್ಪ ದೂರ ಹೋದ್ಮೇಲೆ ತಿನ್ನೋಕೆ ಭಿಕ್ಷೆ ಬೇಡ್ತಾ ಇರ್ತಾನೆ. ಊಟ ಊಟ ಯಾರತ್ರ ಅದು ತಿನ್ನೋದಕ್ಕೆ ಏನಾದರೂ ಇದೆಯಾ? ಊಟ ಕೊಡಿ, ನನ್ನ ಹೆಂಡತಿಗೆ ತುಂಬಾ ಹಸುವಾಗಿದೆ. ಊಟ ಕೊಡಿ, ಯಾರಾದ್ರೂ ಏನಾದರೂ ಕೊಡಿ. ಆರ್ಯನ್ಗೆ ತನ್ನ ಪರಿಸ್ಥಿತಿ ನೋಡಿ ತುಂಬಾನೇ ಅಳು ಬರುತ್ತೆ. ಆಗ ಅಲ್ಲೊಂದ್ ಚಿಕ್ಕ ಹುಡುಗಿ ಬಂದು ಆರ್ಯನ್ಗೆ ಹೇಳ್ತಾಳೆ, ನೀವ್ ಯಾಕೆಲ್ಲ ಅಳ್ತಾ ಇದ್ದೀರಾ? ನಾನ್ ನಿಮ್ಗೆ ಊಟ ಕೊಡ್ತೀನಿ. ನಾನ್ ಇವತ್ತು ಟಿಫನ್ ತಗೊಂಬಂದಿದ್ದೀನಿ. ಮಮ್ಮಿ ಇವತ್ ನನಗೆ ಬಿರಿಯಾನಿ ಮತ್ತೆ ಮೋಮೋಸ್ನ ನನ್ನ ಫ್ರೆಂಡ್ಸ್ಗೆ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ನೀವ್ ಅಳ್ಬೇಡಿ, ನಾನ್ ನಿಮ್ಗೆ ಟಿಫನ್ನ ಕೊಡ್ತೀನಿ. ಪುಟಿ, ನಿನಗೆ ತುಂಬಾ ತುಂಬಾ ಧನ್ಯವಾದ. ದೇವ್ರು ನಿನ್ನ ಚೆನ್ನಾಗೇ ಇಟ್ಟಿರ್ತಾನೆ ಯಾವಾಗ್ಲೂ. ದೇವ್ರ ಹತ್ರ ನಾನು ಇದನ್ನೇ ಕೇಳ್ಕೊತೀನಿ. ಅದೇ ದಾರಿಯ ಮಧ್ಯದಲ್ಲಿ ಒಬ್ಳು ವಯಸ್ಸಾದ ಹೆಂಗ್ಸು ಭಿಕ್ಷೆ ಬೇಡ್ತಾ ಜನರಿಗೆ ಊಟ ಕೇಳ್ತಾ ನಿಂತಿದ್ಲು. ಯಾರಾದ್ರೂ ನನಗೆ ಊಟ ಇದ್ರೆ ಕೊಡಿ, ಇಲ್ಲ ಅಂದ್ರೆ ನಾನು ಜೀವಂತವಾಗಿ ಉಳಿಯೋದಿಲ್ಲ. ಆರ್ಯನ್ ಆ ಹೆಂಗ್ಸಿನ ಹತ್ರ ಬಂದು ನಿಲ್ತಾನೆ. ಮತ್ತೆ ಅವ್ರಿಗೆ ಹೇಳ್ತಾನೆ, ಅದು ಅಮ್ಮ, ನಾನ್ ನಿಮ್ಗೆ ಸ್ವಲ್ಪ ಊಟನ ಕೊಡ್ತೀನಿ. ನಾನ್ ನನ್ನ ಪಾಲಿನ ಊಟನ ನಿಮ್ಗೆ ಕೊಡ್ತೀನಿ. ನನಗೆ ಎಷ್ಟು ಊಟ ಬೇಕಿತ್ತು ಅಂದ್ರೆ ನನ್ನ ಹೆಂಡತಿ ಹೊಟ್ಟೆ ತುಂಬುವಷ್ಟು ಮಾತ್ರ. ನೀನು ತುಂಬಾ ಒಳ್ಳೆ ವ್ಯಕ್ತಿ. ಇಂಥ ವ್ಯಕ್ತಿಗೋಸ್ಕರನೇ ನಾನು ಹುಡುಕ್ತಾ ಇದ್ದೆ. ಯಾವ ರೀತಿ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಮುತ್ತನ್ನ ಹುಡುಕೋ ಹಾಗೆ ನಾನು ಹುಡುಕ್ತಾ ಇದ್ದೆ. ಆದ್ರೆ ಪ್ರತಿ ಸಲ ನನಗೆ ಕಲ್ಲೇ ಸಿಗ್ತಾ ಇತ್ತು. ಆದ್ರೆ ಇವತ್ತು ಈ ಸಮುದ್ರದಲ್ಲಿ ನನಗೆ ಮುತ್ತು ಸಿಕ್ಕಾಗಿದೆ. ಆ ವಯಸ್ಸಾದ ಹೆಂಗ್ಸು ದೇವತೆಯಾಗಿ ಬದಲಾಗ್ತಾಳೆ. ಯಾವ ಹುಡುಗಿ ನಿನಗೆ ಟಿಫನ್ ಕೊಟ್ಲೋ ಅವಳು ನಾನೇ ಆಗಿದ್ದೆ ಕಂದ. ಅಷ್ಟೆಲ್ಲ ಹಸ್ವಿದ್ರು ಕೂಡ ನೀನು ನನಗೂಟ ಕೊಟ್ಟೆ. ಇನ್ಮೇಲೆ ನೀನು ಯಾವತ್ತೂ ಹಸ್ವಿಂದ ಮಲ್ಗೋದಿಲ್ಲ. ನೀನ್ ಏನೆಲ್ಲ ಕಳ್ಕೊಂಡಿದ್ಯೋ ನಿಧಾನವಾಗಿ ಅದ್ರ 2 ಪಟ್ಟು ನೀನು ಪಡ್ಕೋತೀಯ. ಕಷ್ಟಪಡು, ಹಾಗೆ ತುಂಬಾ ಸುಖ ಪಡು ಆರ್ಯನ್. ಆ ದೇವತೆ ಸ್ಟೇಷನ್ ಅಲ್ಲಿ ಒಂದು ಅಂಗಡಿನ ನಿರ್ಮಾಣ ಮಾಡ್ತಾಳೆ. ಅದ್ರ ಮೇಲೆ ಮೋಮೋಸ್ ಬಿರಿಯಾನಿ ಅಂತ ಬರ್ದಿರುತ್ತೆ. ಇನ್ಮೇಲೆ ನೀನು ಇಲ್ಲೇ ಮಾರಾಟ ಮಾಡ್ತೀಯಾ? ಇದೇ ಅಂಗಡಿಲಿ ನೀನು ಕೆಲಸ ಮಾಡ್ತೀಯಾ? ನಿನ್ ಕೈಯಿಂದ ಮಾಡೋ ಬಿರಿಯಾನಿ ಯಾರು ತಿಂತಾರೋ ಅವ್ರದನ್ನ ತುಂಬಾ ಇಷ್ಟಪಡ್ತಾರೆ. ಇಷ್ಟ ಹೇಳಿ ಆ ದೇವತೆ ಅಲ್ಲಿಂದ ಮಾಯವಾಗ್ಬಿಡ್ತಾಳೆ. ಆರ್ಯನ್ ತನ್ನ ಹೆಂಡತಿಗೆ ಊಟ ಕೊಡ್ತಾನೆ. ಮತ್ತೆ ಎಲ್ಲ ನಡೆದ ವಿಷಯವನ್ನ ಹೇಳ್ತಾನೆ. ಒಳ್ಳೆ ಜನಗಳಿಗೆ ಕೆಟ್ಟದಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಅದನ್ನ ಕೇಳಿದ್ದೆ. ಆದ್ರೆ ಇವತ್ ನಮ್ಗೆ ಏನಾಯ್ತೋ ಅದೇ ಸಾಕ್ಷಿ. ಈ ವಾಕ್ಯ ಸುಳ್ಳು ಅನ್ನೋದಕ್ಕೆ. ಮಾರನೇ ದಿನ ಆರ್ಯನ್ ಮತ್ತೆ ಜಿಯಾ ಆ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಮೊದ್ಲೇ ಮೋಮೋಸ್ ಬಿರಿಯಾನಿ ಮಾಡೋ ಎಲ್ಲಾ ಸಾಮಗ್ರಿಗಳು 2 ಪೆಟ್ಟಿಗೆಗಳಲ್ಲಿ ಇತ್ತು. ಜೊತೆಗೆ ಅಲ್ಲಿ ಒಂದ್ ಲೆಟರ್ ಕೂಡ ಇತ್ತು. ಅದರಲ್ಲಿ ಮೋಮೋಸ್ ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ಬರ್ದಿತ್ತು. ಇಲ್ಲಂತೂ ಮೊದ್ಲೇ ಸಾಮಗ್ರಿಗಳೆಲ್ಲ ತಯಾರಾಗಿದೆ. ನಾವೀ ಬಿರಿಯಾನಿನ ಎಲ್ರಿಗೂ ಮಾರೋಣ. ಇದನ್ನ ಶ್ರೀಮಂತರು ಖರೀದಿ ಮಾಡ್ಬೋದು, ಬಡವರು ಖರೀದಿ ಮಾಡ್ಬೋದು. ಈ ಬಿರಿಯಾನಿನ ನಾವು 5 ರೂಪಾಯಿಗೆ ಮಾರೋಣ. ಸರಿಯಾಗಿ ಹೇಳಿದ್ರಿ ನೀವು. ಆರ್ಯನ್ ಮತ್ತೆ ಜಿಯಾ ಸೇರ್ಕೊಂಡು ಮೋಮೋಸ್ ಬಿರಿಯಾನಿನ ತಯಾರಿ ಮಾಡ್ತಾರೆ. ಮೋಮೋಸ್ ಬಿರಿಯಾನಿ 1 ಪ್ಲೇಟ್ಗೆ 5 ರೂಪಾಯಿ ಬೆಲೆ ಇಟ್ಟು ಮಾರೋಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮೋಮೋಸ್ ಬಿರಿಯಾನಿ ತಿನ್ನಕ್ಕೆ ಅಲ್ಲಿ ತುಂಬಾ ಜನ ಬಂದು ಸೇರ್ಕೊಳ್ತಾರೆ. ಮಗನೇ, ಧನ್ಯವಾದ. ನೀನು ನಮ್ಮ ಬಡವರನ್ನೆಲ್ಲ ತಲೆಲಿಟ್ಕೊಂಡು ಈ ಅದ್ಭುತವಾದ ಮೋಮೋಸ್ ಬಿರಿಯಾನಿನ 5 ರೂಪಾಯಿಗೆ ಮಾರೋದಕ್ಕೆ ಶುರು ಮಾಡಿದೀಯಾ. ನಮಗೂ ಕೂಡ ಕಷ್ಟ ಗೊತ್ತಿದೆ. ನಮಗ್ ಗೊತ್ತು ಹಸುವಿನ ಬೆಲೆ ಏನು ಅಂತ.
ನೀವು ನಿಶ್ಚಿಂತರಾಗಿರಿ. ಈಗ ನೀವ್ ಹೇಳಿ ನಿಮ್ಗೆ ಇನ್ನೂ ಎಷ್ಟು ಬಿರಿಯಾನಿ ಬೇಕು ಅಂತ, ಯಾಕಂದ್ರೆ ಅದಕ್ಕೋಸ್ಕರ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡೋದೇನು ಬೇಕಾಗಿಲ್ಲ. ನಿಧಾನವಾಗಿ ಆ ಊರಲ್ಲಿ ಆರ್ಯನ್ ಮತ್ತೆ ಜಿಯಾ ಮಾಡೋ ಮೋಮೋಸ್ ಬಿರಿಯಾನಿ ತುಂಬಾ ಪ್ರಸಿದ್ಧವಾಯಿತು. 5 ರೂಪಾಯಿ ಮೋಮೋಸ್ ಬಿರಿಯಾನಿಯನ್ನ ತಿನ್ನಕ್ಕೆ ಬಂದ್ ಸೇರ್ತಾ ಇದ್ರು. ಶ್ರೀಮಂತರು ಕೂಡ ಅವನ ಅಂಗಡಿಗೆ ಆ 5 ರೂಪಾಯಿ ಮೋಮೋಸ್ ಬಿರಿಯಾನಿನ ತಿನ್ನಕ್ಕೆ ಬರ್ತಾ ಇದ್ರು. ಮತ್ತೆ ಅವರು ಅವನ್ಗೆ ತುಂಬಾನೇ ಹಣ ಕೊಟ್ಟು ಹೋಗ್ತಾ ಇದ್ರು. ಈ ಸುದ್ದಿ ಗಾಳಿ ತರ ಸಂದೀಪ್ ಮತ್ತೆ ಅವನ್ ಹೆಂಡತಿಗೆ ಬಂದು ತಲುಪುತ್ತೆ. ನಾನ್ ಕೇಳ್ತಾ ಇರೋದೆಲ್ಲ ನಿಜನೇನ್ರಿ? ಆರ್ಯನ್ ಮತ್ತೆ ಜಿಯಾ ಮತ್ತೆ ಶ್ರೀಮಂತರಾಗ್ತಾ ಇದಾರಂತೆ. ಎಷ್ಟೋ ಊರಿನ ಶ್ರೀಮಂತ ವ್ಯಕ್ತಿಗಳೆಲ್ಲ ಅವ್ರ ಹತ್ರ ಬಂದು ಬಿರಿಯಾನಿ ತಿಂದು ಜಾಸ್ತಿ ದುಡ್ಡನ್ನು ಕೊಟ್ಬಿಟ್ಟು ಹೋಗ್ತಾ ಇದಾರಂತೆ. ಗೊತ್ತಿದೆ, ನನಗೂ ಕೂಡ ಅರ್ಥ ಆಗ್ತಿಲ್ಲ. ನಾವು ಅವನಿಂದ ಎಲ್ಲಾದ್ನೂ ಕಿತ್ಕೊಂಡ್ವಿ. ಹಾಗಿದ್ಮೇಲೆ ಅವನ ಅಂಗಡಿ ತೆರೆಯೋದಕ್ಕೆ ಅಷ್ಟು ದುಡ್ಡು ಎಲ್ಲಿಂದ ಬಂತು? ಹಾಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅವನು ಬಿರಿಯಾನಿನ 5 ರೂಪಾಯಿಗೆ ಮಾರ್ತಾ ಇದ್ದಾನೆ. ನಾವಿಬ್ರು ಅಲ್ಲಿಗೆ ಹೋಗಿ ನೋಡ್ಬೇಕಾಗುತ್ತೆ ಭಾಗ್ಯವತಿ. ಮತ್ತೆ ಅವರು ನಮ್ ಜೊತೆ ಮಾತಾಡ್ತಾರೋ ಇಲ್ವೋ? ಅದ್ನೆಲ್ಲ ನನಗ್ ಬಿಟ್ಬಿಡು. ನನಗೆ ನನ್ನ ತಮ್ಮನ ಬಗ್ಗೆ ಚೆನ್ನಾಗ್ ಗೊತ್ತು. ಅವನ್ ಮನ್ಸು ತುಂಬಾ ಒಳ್ಳೇದು. ಅವನ್ ನನ್ ಮೇಲೆ ಕೋಪ ಮಾಡ್ಕೊಳಲ್ಲ. ನನ್ನ ತಮ್ಮ ಆರ್ಯನ್, ನನ್ನ ಕ್ಷಮಿಸ್ಬಿಡಪ್ಪ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ಜಿಯಾ, ನಮ್ಮನ್ನ ಕ್ಷಮಿಸ್ಬಿಡು. ನಾವು ನಿಮ್ ಜೊತೆ ತುಂಬಾನೇ ತಪ್ಪಾಗಿ ನಡ್ಕೊಂಡಿದೀವಿ. ಅಯ್ಯೋ ಅಕ್ಕ, ಆತರ ಏನೂ ಇಲ್ಲ. ನಮ್ಗೇನೋ ಕೆಟ್ಟದಾಯ್ತು, ಆದ್ರೆ ನಾವು ಸೋಲು ಒಪ್ಕೊಂಡಿಲ್ಲ. ಮತ್ತೆ ನೀವು ನಮ್ಮ ಹತ್ರ ಬಂದಿದ್ದೀರಾ ಅಂದ್ರೆ ಒಂದ್ ಮಾತಂತೂ ಸತ್ಯ, ನಾವು ಸಂಬಂಧಗಳನ್ನ ಕಳ್ಕೊಂಡಿಲ್ಲ ಅಂತ. ಸಂದೀಪಣ್ಣ, ನಾವಿಬ್ರು ನಿಮ್ಮನ್ನ ಕ್ಷಮಿಸಿದೀವಿ. ನಾನ್ ನಿಮ್ಮಿಬ್ರಿಗೂ ಮೋಮೋಸ್ ಬಿರಿಯಾನಿ ಕೊಡ್ತೀನಿ. ಆರ್ಯನ್ ಅವರಿಬ್ರಿಗೂ ಮೋಮೋಸ್ ಬಿರಿಯಾನಿನ ತಿನ್ನಕ್ ಕೊಡ್ತಾನೆ. ಸಂದೀಪ್ ಮಾತಾಡ್ತಾ ಆರ್ಯನ್ಗೆ ಮೋಮೋಸ್ ಬಿರಿಯಾನಿ ಅಂಗಡಿಯ ರಹಸ್ಯ ಕೇಳ್ತಾನೆ. ಆರ್ಯನ್ ಅವನ್ ಮೇಲೆ ನಂಬಿಕೆ ಇಟ್ಟು ಆ ರಹಸ್ಯನ ಹೇಳ್ತಾನೆ. ಅಣ್ಣ, ನಾವು 5 ರೂಪಾಯಿಗೆ ಈ ಬಿರಿಯಾನಿನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಈ ಅಂಗಡಿಯಲ್ಲಿ 2 ಪೆಟ್ಟಿಗೆ ಇದೆ. ಅದರಲ್ಲಿ ಪ್ರತಿದಿನ ಮೋಮೋಸ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕೋ ಅದೆಲ್ಲ ಬಂದ್ಬಿಟ್ಟಿರುತ್ತೆ. ಮತ್ತೆ ಪತ್ರದಲ್ಲಿ ಮೋಮೋಸ್ ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ಪ್ರತಿಯೊಂದು ಬರ್ದಿದೆ. ಅದಕ್ಕೆ ಮೋಮೋಸ್ ಬಿರಿಯಾನಿ ತಿನ್ನೋದಕ್ಕೆ ಸ್ವಾದಿಷ್ಟವಾಗಿರುತ್ತೆ. ಒಳ್ಳೆ ವಿಷಯ, ತುಂಬಾ ಒಳ್ಳೆ ವಿಷಯ. ಮೋಮೋಸ್ ಬಿರಿಯಾನಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಾವೀಗ ಹೊರಡ್ತೀವಿ, ಆದ್ರೆ ನಾವು ಮುಂದೆನೂ ಕೂಡ ನಿಮ್ನ ಭೇಟಿಯಾಗೋದಕ್ಕೆ ಬರ್ತಾನೆ ಇರ್ತೀವಿ. ಸಂದೀಪ್ ಮತ್ತೆ ಪ್ರೀತಿ ತಮ್ಮ ಮನೆಗೆ ಹೋಗ್ತಾರೆ. ಹೇಳಿದ್ದೆ ತಾನೇ ನಾನು, ಆ ಆರ್ಯನ ನನ್ನ ಮೇಲೆ ಕೋಪ ತೋರಿಸಲ್ಲ ಅಂತ. ಮತ್ ನೋಡಿದ್ಯಾ ಅವನ್ ಬಾಯಲ್ಲಿ ಯಾವ ರೀತಿಯಿಂದ ಎಲ್ಲದನ್ನು ಆಚೆ ತರಿಸ್ದೆ ಅಂತ. ಆ 2 ಪೆಟ್ಟಿಗೆಗಳು ಮತ್ತೆ ಆ ಕಾಗದ ನಮಗ್ ಬೇಕಾಗಿರೋದು ಅಷ್ಟು ಮಾತ್ರ. ಮತ್ತೆ ನಾವು ಮೋಮೋಸ್ ಬಿರಿಯಾನಿ ಮಾರ್ಬೋದು, ಅದು ಕೂಡ ಜಾಸ್ತಿ ಲಾಭಕ್ಕೆ. ಯೋಚನೆ ಮಾಡ್ರಿ, ಎಷ್ಟು ದುಡ್ಡು ಬರುತ್ತೆ ನಮ್ಗೆ. ನೋಡ್ರಿ, ಪ್ಲಾನ್ ಮಾಡ್ರಿ. ನಾನು ಉಪಾಯ ಮಾಡಿದೀನಿ ಭಾಗ್ಯವತಿ, ನೀನ್ ಸುಮ್ನೆ ನನ್ನ ಜೊತೆ ಬರ್ತಾ ಇರೋ. ಮಾರನೇ ದಿನ ಆರ್ಯನ್ ಮತ್ತೆ ಜಿಯಾ ಶಾಪ್ ಅನ್ನ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾರೆ. ಆಗ ಸಂದೀಪ್ ಮತ್ತೆ ಪ್ರೀತಿ ರೈಲ್ವೆ ಸ್ಟೇಷನ್ ಒಳಗಡೆ ಬರ್ತಾರೆ. ಅವರು ಒಳಗಡೆ ಬರ್ತಿದ್ದ ಹಾಗೆ ಆರ್ಯನ್ಗೆ ಮೋಮೋಸ್ ಬಿರಿಯಾನಿ ಕೊಟ್ಟ ಆ ಟಿಫನ್ ಹುಡುಗಿ ಅವ್ರಿಗೆ ಕಾಣಿಸ್ಕೊತಾಳೆ. ನಾನು ದಾರಿನ ಮರ್ತೋಗಿದ್ದೀನಿ. ಅಂಕಲ್ ಅವರೇ, ನನಗೆ ಸಹಾಯ ಮಾಡ್ತೀರಾ? ನನ್ ಮನೆಗೆ ಹೋಗ್ಬೇಕು. ಏ ಹುಡುಗಿ, ಇಲ್ಲಿಂದ ಓಡೋಗೋ. ಹೋಗ್ತಾ ಇರೋ, ಬೇರೆ ಯಾರ ಹತ್ರ ಆದ್ರೂ ಸಹಾಯ ಕೇಳು. ಅಯ್ಯೋ, ಈ ಮಗು ಎಲ್ಲಿಂದ ಬಂತು? ಹೇಯ್, ಹೇಳೋದ್ ಅರ್ಥ ಆಗ್ತಿಲ್ವಾ? ಹೋಗಿಲ್ಲಿಂದ. ಆ ಹುಡುಗಿ ಅಲ್ಲಿಂದ ಅಳ್ತಾ ಹೋಗ್ತಾಳೆ. ಸಂದೀಪ್ ಮತ್ತೆ ಪ್ರೀತಿ ಆರ್ಯನ್ ಮೋಮೋಸ್ ಬಿರಿಯಾನಿ ಅಂಗಡಿ ಹತ್ರ ಬರ್ತಾರೆ. ನೋಡು, ಇದೇ ಆ ಪೆಟ್ಟಿಗೆಗಳು. ಪ್ರತಿದಿನ ಸ್ಪೆಷಲ್ ಮೋಮೋಸ್ ಬಿರಿಯಾನಿ ಮಾಡೋ ಸಾಮಗ್ರಿಗಳು ತಾನಾಗೆ ಬರೋದು. ಅದು ಇದ್ರಲ್ಲೇನೆ. ಮತ್ತೆ ಅಲ್ಲಿದೆ ಪತ್ರ, ಅದ್ರಲ್ಲಿ ಬಿರಿಯಾನಿ ಮೋಮೋಸ್ ಹೇಗ್ ಮಾಡ್ಬೇಕು ಅಂತ ಪ್ರತಿಯೊಂದು ಬರ್ದಿದೆ. ಎಷ್ಟೆಲ್ಲ ಹೇಳ್ಬಿಟ್ಟ ನನ್ ತಮ್ಮ. ಅಲ್ಲ, ಇಂತ ಅಮೂಲ್ಯವಾದ ವಸ್ತುನ ಇಷ್ಟು ಈಸಿಯಾಗಿ ಬಿಟ್ಬಿಟ್ಟು ಯಾರು ಹೋಗ್ತಾರೆ ಹೇಳು? ನನ್ ತಮ್ಮಂಗ್ ಬುದ್ಧಿನೇ ಇಲ್ಲ. ಅದಕ್ಕೆ ನಾನೀಗ ಶ್ರೀಮಂತನಾಗ್ತೀನಿ. ಸಂದೀಪ್ ಮತ್ತೆ ಪ್ರೀತಿ ಅಲ್ಲಿರೋ ಆ 2 ಪೆಟ್ಟಿಗೆಗಳನ್ನ ತಗೊಂಡು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ತಾರೆ. ಮಧ್ಯದಲ್ಲಿ ಆ ವಯಸ್ಸಾದ ಹೆಂಗಸು ಕಾಣಿಸ್ಕೊಳ್ತಾಳೆ. ಆ ಹೆಂಗಸು ಅವರಿಗೆ ಸಹಾಯ ಕೇಳ್ತಾಳೆ. ಯಾರಾದ್ರೂ ನಂಗ್ ಸಹಾಯ ಮಾಡಿ, ಯಾರಾದ್ರೂ ನನಗೆ ತಿನ್ನೋದಕ್ಕೇನಾದ್ರೂ ಕೊಡ್ತೀರಾ? ನನಗೆ ತುಂಬಾನೇ ಹಸುವಾಗ್ತಿದೆ. ಮಗನೇ, ಆ ಪೆಟ್ಟಿಗೆಲೇನಾದ್ರೂ ತಿನ್ನೋಕಿದ್ರೆ ಕೊಡ್ತೀಯಾ?
ಇಲ್ಲ ನಿಮಗ್ ಕೊಡಕ್ಕೆ ಅಂತ ನಮ್ಮ ಹತ್ರ ಏನೂ ಇಲ್ಲ. ಅವನ್ ಮಾತನ್ನ ಮುಗಿಸೋ ಅಷ್ಟ್ರಲ್ಲಿ ಆ ವಯಸ್ಸಾದ ಮುದುಕಿ ದೇವತೆಯಾಗಿ ಬದಲಾಗ್ತಾಳೆ. ಮತ್ತೆ ಅವ್ರಿಗೆ ಹೇಳ್ತಾಳೆ, ನಾನ್ ನಿಮ್ಮನ್ನ 2 ಸಲ ತಡೆಯೋದಕ್ ಪ್ರಯತ್ನ ಪಟ್ಟೆ. ನನ್ನ ಶಾಪ ನಿಮಗೆ ತಗ್ಲಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅತಿ ಆಸೆ ನಿಮ್ಮೊಳಗಡೆ ಉಜ್ವಲಿಸ್ತಾ ಇರೋದನ್ನ ನಾನ್ ನೋಡ್ದೆ. ಈ ತಪ್ಪಿಗೆ ನಿಮ್ಮಿಬ್ರಿಗೂ ಯಾವತ್ತೂ ಕ್ಷಮೆ ಅನ್ನೋದೇ ಇಲ್ಲ. ನೀವಿಬ್ರು ಶ್ರೀಮಂತರಾಗ್ಬೇಕು ಅನ್ಕೊಂಡಿದ್ರಿ ಅಲ್ವಾ? ಈಗ ನಿಮ್ಮಿಂದ ಎಲ್ಲನೂ ಕಿತ್ಕೋತೀನಿ ನಾನು. ದುಡ್ಡು ನೋಡಿದ ತಕ್ಷಣ ನಿಮ್ ಮನ್ಸು ಕುಣಿತಾಯ್ತು ಅಲ್ವಾ? ಇನ್ನು ಇಡೀ ಜೀವನ ನೀವಿಬ್ರು ಕಪ್ಪೆ ತರ ಎಗರುತ್ತಾ ಇರಿ. ಸಂದೀಪ್ ಮತ್ತೆ ಪ್ರೀತಿ ಕಪ್ಪೆಯಾಗಿ ಬದಲಾಗ್ತಾರೆ. ಮಾರನೇ ದಿನ ಆಗುತ್ತೆ. ಆರ್ಯನ್ ತನ್ನ ಅಂಗಡಿನ ಓಪನ್ ಮಾಡಿ ನೋಡಿದಾಗ ಆ 2 ಪೆಟ್ಟಿಗೆಗಳು ಅಲ್ಲೇ ಇರುತ್ತೆ. ಕಳೆದ ರಾತ್ರಿ ಏನು ನಡೆದೇ ಇಲ್ಲ ಅನ್ನೋ ತರ. ಸಿಟಿಯಲ್ಲಿ ಆರ್ಯನ್ ಬೇರೆ ಬೇರೆ ಏರಿಯಾದಲ್ಲಿ ಆ 5 ರೂಪಾಯಿ ಮೊಮೋಸ್ ಬಿರಿಯಾನಿ ಶಾಪ್ ಅನ್ನ ಓಪನ್ ಮಾಡ್ತಾನೆ. ಮತ್ತೆ ತನ್ನ ಜೀವನದಲ್ಲಿ ಅವನು ತುಂಬಾ ಸಂತೋಷವಾಗಿ ಇರ್ತಾನೆ.